ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೆ ವ್ಲಾಗ್ ಹಾಕ್ತಾ ಇದ್ದೀನಿ. ಇದು ತುಂಬಾನೇ ಹಿಂದಿನ ವ್ಲಾಗ್ ಆಗಿರುತ್ತೆ. ಎಡಿಟ್ ಮಾಡಿ ವಿಡಿಯೋ ಹಾಕಕ್ಕೆ ಆಗಿರ್ಲಿಲ್ಲ, ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಹುಡುಕ್ತಾ ಇದ್ದೆ. ಕಾಯಿ ಆಗಿರ್ಬೋದು ಮತ್ತೆ ದೇವ್ರಿಗೆ ಸಂಬಂಧಪಟ್ಟದ್ ಏನೇ ವಸ್ತು ಆಗಿದ್ರು ಇಲ್ಲೇ ದೇವ್ರ ಮನೆ ಡ್ರಾಯರ್ ಅಲ್ಲೇ ಇಟ್ಕೊಂಡ್ ಬಿಟ್ಟಿರ್ತೀನಿ. ಆದ್ರೆ ಕೆಲವೊಂದು ಕಾಯಿ ಬೇರೆಯವರು ಕೊಟ್ಟಿರ್ತಾರಲ್ಲ, ಅಂದ್ರೆ ಅರಿಶಿನ ಕುಂಕುಮಕ್ಕೆ ಕೊಂತ ಕಾಯಿ ಕೊಟ್ಟಿರ್ತಾರಲ್ವಾ, ಅದನ್ನ ಲಕ್ಷ್ಮೀ ಪೂಜೆಗೆ ಇಡೋ ಹಾಗಿಲ್ಲ. ನಾವು ತಂದಿರೋ ಕಾಯಿನೇ ಇಡ್ಬೇಕಾಗತ್ತಲ್ವಾ. ಅದನ್ನೇ ನೋಡ್ತಾ ಇದ್ದೆ, ನಾವು ತಂದಿರೋದು ಯಾವ್ದು, ಬೇರೆಯವ್ರು ಕೊಟ್ಟಿರೋದು ಯಾವ್ದು ಅಂತ. ಅದನ್ನ ಸಪರೇಟ್ ಡ್ರಾರ್ ಅಲ್ಲಿ ಇಟ್ಕೊಂಡ್ ಬಿಟ್ಟಿರ್ತೀನಿ. ಪೂಜೆ ಆಗ್ಲೇ ಮಾಡ್ಕೊಂಡಿದ್ದೆ, ಅದೇನ್ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ. ಇವತ್ತು ಅಕ್ಕಿ ರೊಟ್ಟಿಗೆ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತಿದ್ದೆ. ಅದಕ್ಕೆ ಕೊಬ್ಬರಿ ಹಾಕ್ಬೇಕಾಗಿತ್ತಲ್ವಾ, ಹಂಗಾಗಿ ಕೊಬ್ಬರಿನ ಹೊಡ್ಕೊಂತಿದ್ದೀನಿ. ನನಗೆ ಯಾವಾಗ್ಲೂ ಕಾಯಿ ಚಟ್ನಿನೇ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿಲಿ. ಅಕ್ಕಿ ರೊಟ್ಟಿಗೆ ನಾವು ಒಂದೊಂದ್ಸಾರಿ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ಕೊಂತೀವಿ, ಒಂದೊಂದ್ಸಾರಿ ಕಾಯಿ ಚಟ್ನಿ ಮಾಡ್ಕೊಂತೀವಿ. ಆದ್ರೆ ಆಲ್ಮೋಸ್ಟ್ ಸೂಪರ್ ಕಾಂಬಿನೇಷನ್ ಅಂತಂದ್ರೆ ಕೊಬ್ಬರಿ ಚಟ್ನಿನೇ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲ ಪೂಜೆನೂ ಆಯ್ತು, ಕಾಯಿ ಹೊಡ್ಕೊಂಡಿದ್ದನು ಆಯ್ತು. ಈಗ ಅಡ್ಗೆ ಪ್ರಿಪರೇಷನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಏನಾದ್ರೂ ಕುಡ್ದು ಅದಾದ ನಂತರ ಅಡ್ಗೆ ಸ್ಟಾರ್ಟ್ ಮಾಡ್ಕೊಂತೀನಿ. ಅಡ್ಗೆ ಮನೆಗ್ ಬಂದ ತಕ್ಷಣ ನಾನ್ ಮಾಡೋ ಫಸ್ಟ್ ಕೆಲ್ಸ ಏನಂತಂದ್ರೆ ಬಾಗ್ಲ ತಕೊಳ್ಳೋದು. ಅಂದ್ರೆ ಸ್ವಲ್ಪ ಬೆಳಕು ಗಾಳಿ ಎಲ್ಲಾನು ಬಂದ್ರೇನೆ ಸ್ವಲ್ಪ ಚೆನ್ನಾಗ್ ಅನ್ಸುತ್ತಲ್ವಾ. ಬೆಳಿಗ್ಗೆ ಬೆಳಿಗ್ಗೆ ಕತ್ಲಲ್ಲಿ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಂದ ತಕ್ಷಣ ಮೊದ್ಲು ಹಿಂದಿನ ಬಾಗ್ಲು ತಕೊಂಡ್ ಬಿಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಕೆಲ್ಸ. ಇಲ್ಲಿ ಹಸಿ ಮೆಣಸಿನಕಾಯಿ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಹಸಿ ಮೆಣಸಿನಕಾಯಿ ಚಟ್ನಿಗೆ ಯಾವಾಗ್ಲೂ ನಾವು ಶೇಂಗಾ ಹಾಕೊಂತೀವಿ, ಅಂದ್ರೆ ಕಡಲೆ ಬೀಜ. ಇವತ್ತು ಫಾರ್ ಅ ಚೇಂಜ್ ಕೊಬ್ಬರಿ ಹಾಕೊಂಡಿದೀನಿ. ಅಂದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತೆ ಅಷ್ಟೇನೆ. ಅದು ಖಾರ ಕಡಿಮೆ ಆಗ್ಲಿ ಅಂತಾನೆ ನಾವು ಕಡಲೆ ಬೀಜ ಹಾಕ್ತಿವಿ. ಕೊಬ್ಬರಿ ಹಾಕಿದ್ರು ಸಹ ಖಾರ ಕಡಿಮೆ ಆಗುತ್ತಲ್ವಾ, ಹಂಗಾಗಿ ಕೊಬ್ಬರಿ ಹಾಕೊಂಡಿದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಆರೋಕ್ ಬಿಟ್ಟಿದ್ದೆ. ಇವಾಗ ಅದು ತಣ್ಣಗಾಗಿದೆ. ಇವಾಗ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇನೆ. ಚಟ್ನಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಅದೇ ಜಾರ್ಗೆನೆ ಒಂದ್ ಉಳ್ಳಾಗಡ್ಡಿ, ಹಾಗೆ ಸ್ವಲ್ಪ ಶುಂಠಿ, ಅದನ್ನೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂತೀನಿ. ಇದನ್ನ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಲ್ಲ ಅದ್ರಲ್ಲಿ ಹಾಕೊಂತೀನಿ. ಒಂದೊಂದ್ಸಲ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ ಹಾಕಿರ್ತೀನಿ, ಒಂದೊಂದ್ಸಲ ಈ ರೀತಿ ಮಿಕ್ಸಿ ಮಾಡ್ಕೊಂಡ್ ಬಿಡ್ತೀನಿ. ಟೈಮ್ ಇದ್ದಾಗ ಆರಾಮಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಿರ್ತೀನಿ. ಒಂದ್ ವೇಳೆ ಟೈಮ್ ಆಗಿತ್ತು ಅಂತಂದ್ರೆ ಈ ತರ ಮಿಕ್ಸಿಲಿ ಹಾಕೊಂಡ್ ಬಿಡ್ತೀನಿ, ಬೇಗ ಆಗ್ಲಿ ಅಂತ. ಇಲ್ಲಿ ಅಕ್ಕಿ ರೊಟ್ಟಿಗೆ ಸಬ್ಬಸ್ಗಿನ ಹೆಚ್ಕೊಂತಿದೀನಿ. ನಾವ್ ಅಕ್ಕಿ ರೊಟ್ಟಿಗೆ ಸಬ್ಬಸ್ಗೆ ಆಗಿರ್ಬೋದು, ಮೆಂತೆ ಸೊಪ್ಪು ಆಗಿರ್ಬೋದು, ಇಲ್ಲಾಂದ್ರೆ ನುಗ್ಗೆ ಸೊಪ್ಪು, ಮನೇಲಿ ಯಾವ ಸೊಪ್ಪು ಇರುತ್ತೋ ಅದನ್ನ ಹಾಕೊಂಡ್ಬಿಡ್ತೀನಿ. ಇಲ್ಲಿನ ಸಬ್ಬಸ್ಗೆ ಸೊಪ್ಪು ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಇತ್ತು, ಅದನ್ನು ಸಹ ಹಾಕೊಂತಿದೀನಿ. ನುಗ್ಗೆ ಸೊಪ್ಪನ್ನ ಹೆಚ್ಚದೇ ಇದ್ರು ನಡೆಯುತ್ತೆ, ಆದ್ರೆ ನನ್ ಮಗನ್ಗೆ ಸ್ವಲ್ಪ ಬಾಯಲ್ಲಿ ಬರುತ್ತೆ ಅಂತ ಅವನು ತಿನ್ನೋದೇ ಬಿಟ್ಬಿಡ್ತಾನೆ. ಹಂಗಾಗಿ ಅದನ್ನು ಸ್ವಲ್ಪ ಹೆಚ್ಕೊಂತಿದೀನಿ ಸಣ್ಣದಾಗಿ. ನಾನ್ ಡೈಲಿ ಸಹ ನನ್ ಮಗನ್ಗೆ ಹಾಗೆ ಮಾಡೋದು. ನಾವು ಡೈಲಿ ಜೋಳದ ರೊಟ್ಟಿ ಮಾಡ್ತೀವಿ ನಮ್ಮ ಮನೇಲಿ. ಆ ರೊಟ್ಟಿಲಿ ನಾನು ಮನೇಲಿ ಯಾವ ಸೊಪ್ಪಿರುತ್ತೋ ಅದನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ರೊಟ್ಟಿಲಿ ಹಾಕಿ ಮಾಡ್ಕೊಟ್ಬಿಡ್ತೀನಿ ಅವನಿಗೆ. ತಾಲಿಪಟ್ಟ ಅಂತ ತುಂಬಾ ಇಷ್ಟಪಟ್ಟು ತಿಂತಾನೆ, ಹಾಗೆ ಸೊಪ್ಪು ತಿಂದಂಗೂ ಆಗುತ್ತೆ. ಹಾಗೆ ನಮ್ಗೆ ಮಕ್ಕಳು ಏನಾದ್ರೂ ಇವತ್ತು ಹೆಲ್ದಿ ಫುಡ್ ತಿಂದಿದ್ದಾರೆ ಅನ್ನೋ ಸಮಾಧಾನನೂ ಇರುತ್ತೆ. ಹಾಗೆ ಸೊಪ್ಪಿನ ಪಲ್ಯ ಮಾಡ್ಕೊಟ್ಟು ತಿನ್ನು ಅಂದ್ರೆ ಮಕ್ಕಳು ತಿನ್ನೋದಿಲ್ಲ. ಹಂಗಾಗಿ ನಾನ್ ಯಾವಾಗ್ಲೂ ನನ್ ಮಗನ್ಗೆ ಈ ತರಾನೇ ಮಾಡ್ಕೊಡ್ತೀನಿ. ಯಾರೆಲ್ಲ ಹೀಗೆ ಮಾಡ್ತೀರಾ ಕಮೆಂಟ್ ಹಾಕಿ. ಸೊಪ್ಪೆಲ್ಲ ಹೆಚ್ಕೊಂಡಿದ್ದಾಯ್ತು. ಇವಾಗ ಅಕ್ಕಿ ಹಿಟ್ಟಿನ ಜರಡಿ ಹಿಡ್ಕೊಂಡು ಅದಕ್ಕೆ ಸೊಪ್ಪೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿದೀನಿ. ಹಾಗೆ ಇಲ್ಲಿ ಮೊದಲು ಈರುಳ್ಳಿನ ಹಾಗೆ ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ, ಅದನ್ನ ಸಹ ಇಲ್ಲಿ ಹಾಕೊಂಡಿದೀನಿ.
ಈರುಳ್ಳಿ ಮತ್ತೆ ಶುಂಠಿ ಜೊತೆಗೆ ಸ್ವಲ್ಪ ಅನ್ನನೂ ಇತ್ತು. ಅದನ್ನು ಸಹ ಮಿಕ್ಸಿ ಮಾಡ್ಕೊಂಡೆ. ಬಟ್ ಅದು ವಿಡಿಯೋ ಮಿಸ್ ಆಗ್ಬಿಟ್ಟಿದೆ. ತಾಲಿಪಟ್ಟಿಗಾಗಿರ್ಬೋದು ಮತ್ತೆ ಅಕ್ಕಿ ರೊಟ್ಟಿಗಾಗಿರ್ಬೋದು ರಾತ್ರಿ ಉಳಿದಿರೋ ಅನ್ನ ಇತ್ತು ಅಂತಂದ್ರೆ ಅದನ್ನು ಸಹ ನಾವು ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ ಬಿಡ್ತೀವಿ. ತುಂಬಾನೇ ಟೇಸ್ಟ್ ಆಗುತ್ತೆ. ಹಾಗೆ ಸಾಫ್ಟ್ ಆಗಿ ಬರುತ್ತೆ. ಯಾವ್ದಾದ್ರು ಆಗ್ಲಿ ಅಕ್ಕಿ ರೊಟ್ಟಿ ಆದ್ರೂ ಆಗ್ಲಿ ತಾಲಿಪಟ್ಟ ಆದ್ರೂ ಆಗ್ಲಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೀರನ್ನ ಕಾಸ್ಕೊಂಡಿದ್ದೆ. ನಾವು ಅಕ್ಕಿ ರೊಟ್ಟಿಗೆ ತಣ್ಣೀರ್ ಹಾಕೋದೇ ಇಲ್ಲ. ಬಿಸಿ ನೀರಲ್ಲೇ ಎಲ್ಲಾನು ಕಲಸ್ಕೊಂಡ್ ಬಿಡ್ತೀನಿ. ತಣ್ಣೀರ್ ಹಾಕಿದ್ವಿ ಅಂತ ತಿಳ್ಕೊಳ್ಳಿ ಅದು ಜಿಹಿನೇ ಬರೋದಿಲ್ಲ. ಅಕ್ಕಿ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ ನನ್ಗಂತೂ. ಹಾಗಾಗಿ ನಾನು ಬಿಸಿ ನೀರಲ್ಲೇ ಕಲಸ್ಕೊಂತೀನಿ ಎಲ್ಲಾನು. ಆದ್ರೆ ಒಂದೇ ಸರಿ ಅಷ್ಟನ್ನು ಹಾಕಕ್ ಹೋಗ್ಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಗೆ ಕಡಚಿಗೆ ಇರುತ್ತಲ್ವಾ ಅದ್ರಲ್ಲೇನೆ ಕಲಸ್ಕೊಂತಾ ಹೋಗ್ತೀನಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಅಜ್ವಾನ್ ಹಾಕೊಂಡಿದೀನಿ. ನಂತರ ಕಸೂರಿ ಮೇಥಿನ ಹಾಕೊಳ್ತಾ ಇದೀನಿ. ಕಸೂರಿ ಮೇಥಿನ ಮನೇಲಿ ಮಾಡೋದು ತುಂಬಾನೇ ಈಸಿ. ಮೆಂತ್ಯ ಸೊಪ್ಪು ತಂದಾಗ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನಂತರ ಅದನ್ನ ಒಂದ್ ಡಬ್ಬಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಅದು ಎಷ್ಟ್ ದಿನ ಆದ್ರೂ ಕೆಡೋದಿಲ್ಲ. ಅದನ್ನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಾವು. ಹಿಂಗೆ ಯಾವಾಗಾದ್ರೂ ಬೇಕಾದಾಗ ನಾವು ಅಡಿಗೆಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಅದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಹಂಗಾಗಿ ಕೈಲೇ ಕಲಸ್ಕೊತಿದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಕಲ್ಸ್ಕೊಂಡೆ. ಇವಾಗ ಹಂಚಿಟ್ಕೊಂಡು ಆಯಿಲ್ ಪೇಪರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂತಿದೀನಿ. ಎಣ್ಣೆನ ಹಾಕಿದ್ಮೇಲೆ ನಾನು ಈ ಪೇಪರ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಒನ್ ಟೈಮ್ ಮಾತ್ರ ಯೂಸ್ ಮಾಡ್ಕೊಂತೀನಿ. ಇವಾಗ ಒಂದ್ಸರಿ ಯೂಸ್ ಮಾಡಿದ್ರೆ ಅದನ್ನ ಎಸೆದ್ ಬಿಡ್ತೀನಿ ಹಂಗೆ. ಒಂದ್ಸರಿ ಯೂಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಹಾಗೆ ಇದನ್ನ ನಾವು ಹಂಚಿಗೂ ತಾಗ್ಸಲ್ವಲ್ಲ ಹಂಗಾಗಿ ಯೂಸ್ ಮಾಡ್ಕೊಳ್ಬೋದು. ತೊಂದ್ರೆ ಏನಿಲ್ಲ. ಕೆಲವರು ಬಟರ್ ಪೇಪರ್‌ನು ಯೂಸ್ ಮಾಡ್ತಾರೆ. ಅದನ್ನು ಮಾಡ್ಬೋದು. ನನ್ ಮನೇಲೇ ಇದಿರುತ್ತಲ್ವಾ ಹಂಗಾಗಿ ಇದ್ರಲ್ಲೇ ಮಾಡ್ಕೊಂಡ್ ಬಿಡ್ತೀನಿ. ಇಲ್ಲ ಅಂತಂದ್ರೆ ಬಾಳೆಯಲ್ಲಿ ಸಹ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವೊಂದ್ ಕಾಟನ್ ಬಟ್ಟೆ ತಗೊಂಡು ಅದ್ರಲ್ಲಿ ಸಹ ತಟ್ಕೋಬಹುದು. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ತೆಳ್ಳಗಾಗಿದೆ. ನಾನು ಜಿಗಿಗೆ ಬಿಸಿನೀರ್ ಹಾಕಿರೋದ್ರಿಂದ ಚೆನ್ನಾಗಿ ಜಿಗಿ ಬಂದಿದೆ ಅದು. ಹಂಗಾಗಿ ಎಷ್ಟು ತೆಳ್ಳಗ್ ಲಟ್ಸಿದ್ರು ಅದು ತೆಳ್ಳಗೆ ಬರ್ತಿದೆ. ಎಲ್ಲೂ ಹರಿತಾ ಇಲ್ಲ. ಅದೇ ನಾವು ತಣ್ಣೀರ್ ಹಾಕೊಂಡು ಅಕ್ಕಿ ಹಿಟ್ಟನ್ನ ನಾದ್ಕೊಂಡ್ವಿ ಅನ್ಕೊಳ್ಳಿ ಅಲ್ಲಲ್ಲೇ ಕತ್ತರಿಸ್ಕೊಂಡ್ ಬಿಡುತ್ತೆ ಮಾಡುವಾಗ. ಹಾಗೆ ಇಷ್ಟು ತೆಳ್ಳಗಾಗಿ ಸಹ ಲಟ್ಸ್ಕೊಳಕ್ ಬರೋದಿಲ್ಲ. ಸ್ವಲ್ಪ ದಪ್ಪ ಆಗ್ಬಿಡತ್ತೆ. ಹಂಗಾಗಿ ಬಿಸಿ ನೀರನ್ನೇ ಹಾಕೊಳ್ಬೇಕಾಗುತ್ತೆ ಯಾವಾಗ್ಲೂ ಅಕ್ಕಿ ಹಿಟ್ಟನ್ನ ನಾದುವಾಗ. ಅಕ್ಕಿ ರೊಟ್ಟಿ ಮಾಡಿದ್ದೆಲ್ಲ ಆಯ್ತು. ಇವಾಗ ನಾನು ಊಟ ಮಾಡ್ಬೇಕು ಅಂತ ಪ್ಲೇಟಿಗೆ ಹಾಕೊಳ್ತಾ ಇದೀನಿ. ಇಲ್ಲಿ ಹಸಿಮೆಣಸಿನಕಾಯಿ ಚಟ್ನಿಗೆ ಬೆಣ್ಣೆನ ಹಾಕೊಂತಿದೀನಿ. ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಎಣ್ಣೆನೂ ಹಾಕೋಬಹುದು, ತುಪ್ಪನೂ ಹಾಕೋಬಹುದು. ನಾನು ಬೆಣ್ಣೆ ಹಾಕೊಂತಿದೀನಿ. ನಮ್ಮನೇಲಿ ಈ ತರ ಚಟ್ನಿ ಮಾಡಿದಾಗ ಬೆಣ್ಣೆನೆ ಹಾಕೊಂಡ್ ತಿಂತೀವಿ. ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಯಾರಿಗೆಲ್ಲ ಈ ತರ ಚಟ್ನಿಗೆ ಬೆಣ್ಣೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರೂ ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.